ಮಜಾ ಭಾರತ ಮಜಾ ಭಾರತ ಮಜಾ ಭಾರತ. ನೀನ್ ಏನಡ ನಾವ್ ಪೇಜ್ ಗಟ್ಲೆ ಡೈಲಾಗ್ ಬರ್ಕೊಂಡ್ ಬಂದ್ ಇಲ್ಲಿ ಬಿಲ್ಡಪ್ ಕೊಟ್ರೆ ನೀನೊಳೆ ಮುನ್ಸಿಪಾಲ್ಟಿ ಲಾರಿ ಕೆಳಗ್ ಬಿಚ್ಚತ್ತಿರೋ ಯಜ್ಞ ತರ ಬಂದಿದ್ಯಾ? ನಾನು ಸಿಮ್ಮು ತರ್ಲಿ ಎಂಟ್ರಿ ಕೊಡೋಣ ಅಂತ ಅನ್ಕೊಂಡೆ ಕಣೋ, ಆದ್ರೆ ಯಾರೋ ಕಿತ್ತೋದವ್ರು, ನನಗಾಗದೆ ಇರೋರು ನೀವು ಕಳಿಸಿರೋ ಕಾರ್ ಬ್ರೇಕ್ ವೈರ್ನ ಕಿತ್ತಾಕ್ಬಿಟ್ಟವ್ರೆ ಕಣ. ಯಾರೋ ಕಿತ್ತಾಕಿದಲ್ಲಣ್ಣ, ನಾವೇ ಕಿತ್ತಾಕಿದ್ದು. ಅಯ್ಯೋ ಪಾಪಿ ನನ್ನ ಮಕ್ಕನಾಲೆ. ನೀನು ಅಂದ್ರೇನು? ಏನು ನೀನ್ ಆವಾಗ್ಲೇ ಹಂಗೆ ಇನ್ ಈಗ ಕೇಳ್ಬೇಕಾ? ಹೌದಾ? ಹೂ ಅಣ್ಣ. ನೀನ್ ಬರ್ಬೇಕಾದ್ರೆ ದಾರಿಲಿ ಅಡ್ಡ ಬರೋ ಗಂಡ್ಸು ಇನ್ನೂ ತಾಯಿ ಹೊಟ್ಟೆಲ್ ಒಟ್ಟಿಲ್ಲ, ಈ ಭೂಮಿಗೆ ಬಂದಿಲ್ಲ. ನೀನ್ ಯಾರಿಗೂ ಸೈಡ್ ಕೇಳಬಾರ್ದು. ನೀನ್ ಬರೋ ದಾರಿಲಿ ಯಾರು ಅಡ್ಡ ಬರ್ಬಾರ್ದು. ನೀನ್ ಬರ್ತಾ ಇದ್ರೆ ಒಳ್ಳೆ ರಥದ ಬೀದಿಲಿ ರಾಜ ಬಂದಂಗ್ ಬರ್ಬೇಕು ಅಂತ ನಾವೇ ಕಟ್ ಮಾಡ್ದವಣ. ಆ ಎಣ್ಣೆ ಮೇಲೆ ಯಾವನಾದ್ರೂ ಬ್ರೇಕ್ ಇಲ್ಲದ ಗಾಡಿನ ಓಡಿಸ್ಕೊಂಡು ಹೋಗ್ತಾನೇನೋ. ಅಯ್ಯೋ, ಕುರಿ ಚಿರತೆ ತರ ಎಂಟ್ರಿ ಕೊಡ್ಬೇಕಾದವ್ನ ಕಾಲ್ ಮುರಿದು ಕುರಿ ಮರಿ ತರ ಎಂಟ್ರಿ ಕೊಡಂಗ್ ಮಾಡ್ಬಿಟ್ರಲ್ಲ. ಆಂಬುಲೆನ್ಸ್ ಕರ್ಸ. ಅಣ್ಣ ಅಷ್ಟೊಂದು ಸೀರಿಯಸ್ ಆಗಿದ್ಯಾ? ಇಲ್ಲಾಗ ಇಲ್ಲ ನೋಡ್ರೆ, ರಸ್ತೆ ಮೇಡಮ್ ನೋಡ್ತಾ ಇದ್ರಲ್ಲ, ಅದಕ್ಕೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೆ. ಸಾಕತ್ತಾಗ ಮಾಡ್ತೀಯಣ್ಣ ನೀನು. ನಿನಗೆ ಅವಾರ್ಡ್ ಕೊಡ್ಬೇಕ. ಇಲ್ಲಿ ಸಾಯ್ತಾ ಇದೀನಿ, ನನ್ನ ಮಕ್ಕಳು ಕಾಮಿಡಿ ಮಾಡ್ತೀರಾ? ಕರ್ಸ್ರ ಆಂಬುಲೆನ್ಸ್. ಇರ ಒಂದ್ ನಿಮಿಷ. ಹಲೋ, ಆಂಬುಲೆನ್ಸ್ ಎಲ್ಲಿದ್ದೀರಾ? ಇಲ್ಲ ಅಮ್ಮಣ್ಣ ಸಾಯ್ತಿದ್ದಾನೆ, ಬೇಗ ಬಂದ್ ಸಾಯ್ರಿ. ಎಲ್ಲಿದ್ದೀರಾ ಸ್ಪಾಟ್ ಹೇಳಿ. ಎಲ್ಲಿದೀವ ಅಂತ ಗೊತ್ತಾಗ್ತಿಲ್ಲ, ಒಂದ್ ಕಾಡ್ ಮಧ್ಯೆ ಇದೀವಿ. ಇಲ್ಲಿ 2 ಗರ್ಕೆ ಹುಲ್ಲಿದೆ, ಅದ್ ಬಿಟ್ರೆ ಒಂದ್ ಕಾಂಗ್ರೆಸ್ ಗಿಡ ಇದೆ. ಲೊಕೇಶನ್ ಹೇಳು ಅಂತ ಹೇಳಿದ್ರೆ ಗರ್ಕೆ ಹುಲ್ಲಿದೆ, ಸರ್ಕಾರ ಗಿಡ ಇದೆ ಅಂತ ಹೇಳ್ತಿರಲ್ರಿ. ಕರೆಕ್ಟ್ ಆಗಿ ಅಡ್ರೆಸ್ ಹೇಳ್ರಿ. ಲ್ಯಾಂಡ್ ಮಾರ್ಕ್ ಹತ್ರ ಯಾವ್ದೋ ರೋಡ್ ಪಕ್ಕ ಇದ್ರೆ ಹೇಳ್ರಿ. ರೀ, ಇಲ್ಲಿ ಯಾವ್ದು ಲ್ಯಾಂಡ್ ಇಲ್ಲ, ಇಲ್ಲದ್ರೆ ಮಾರ್ಕ್ ಮಾಡಿ ಹೇಳ್ತಿದ್ದೆ, ಹುಡ್ಕೊಂಡ್ ಬರ್ರಿ. ನೋ ಮಗ, ಅವ್ರು ಯಾವ್ದಾವ್ದು ರೋಡ್ ಪಕ್ಕಿರ ಕೇಳಿದ್ರು, ಇಲ್ಲಿ ಬರೋ ಡೌಟ್ ಅಲ್ಲಿಗೆ ಹೋಗೋಣ. ಮೆಲ್ಲ ಕಣ, ಹುಷಾರು. ಹಲೋ, ನೀವಿರೋ ಲೊಕೇಶನ್ ಟ್ರೇಸ್ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲಿದ್ದೀರಿ ನೀವು? ಅದೇ ರೋಡ್ ಪಕ್ಕ ಇರ್ಬೇಕಂದ್ರಲ್ವಾ, ಅದಕ್ಕೆ ರೋಡ್ ಪಕ್ಕ ಬಂದಿದೀವಿ. ನೀವೇನಕ್ಕೆ ಅಲ್ಲಿಗೆ ಹೋದ್ರಿ? ನಾನೇ ಬರ್ತಿರ್ಲಿಲ್ವಾ? ಒಳ್ಳೆ ಕಥೆ ಆಯ್ತಲ್ಲಪ್ಪ. ಸರಿ, ಅಲ್ಲೇ ಇರಿ, ನಾ ಬಂದೆ. ನನಗ್ ಗೊತ್ತಿತ್ತು ಕಣ, ಅವ್ನ ಅಲ್ಲೇ ಬರ್ತಾನೆ ಅಂತ ಗೊತ್ತಿತ್ತು. ಇಲ್ಲಿವರೆಗೂ ಸುಮ್ನೆ ದಣಿಸ್ತಾನ. ನಡಿ ಅಲ್ಲೇ ಹೋಗೋಣ. ಹಲೋ, ನೀವಿರೋ ಲೊಕೇಶನ್ಗೆ ಬಂದಿದ್ದೀನಿ. ಎಲ್ಲಿದ್ದೀರಿ ನೀವು? ಅದೇ ಅಲ್ಲೇ ಇರ್ಬೇಕಂದ್ರಲ್ವಾ, ಅದಕ್ಕೆ ವಾಪಸ್ ಬಂದ್ವಿ. ರೀ, ಏನ್ ಆಟ ಆಡ್ತಾ ಇದ್ದೀರಾ ನೀವು? ಇವಾಗ ಟೈಮ್ ಇಲ್ಲ, ಸಂಜೆ 5:15 ಆಟ ಆಡ್ತೀವಿ. ಬೋಟ್ರಾ? ನೀವು ಇಲ್ಲೇ ಇದ್ರನ್ನ ಕರ್ಕೊಂಡು ಹೋಗ್ತೀಯ ತಾನೆ, ಏನಕ್ಕೆ ನೀವು ಅಲ್ಗೋದ್ರಿ? ಇವ್ರೇನೋ ಒಮ್ಮೆ ಅಲ್ಲಿರ್ಬೇಕು ಒಮ್ಮೆ ಇಲ್ಲಿರ್ಬೇಕು ಅಂತ ಆಟ ಆಡಿಸ್ತಿದ್ದಾರೆ. ಬಾರ ಆ ಕಡೆ ಹೋಗೋಣ. ಬೇಡ ಬಿಡ್ರ, ಅವ್ರ ಹೀಗೆ ಬರ್ತಾರೆ, ಸಾಯಿಸ್ತಾ ಇದ್ರಲ್ಲ. ನೀ ಸುಮ್ಮನೆ ನೀನ್ ಮುಚ್ಕೊಂಡಿರೋ. ನಿನ್ಗಲ್ಲ, ಅವನ್ಗೆ. ಹಣ್ಣು ನಿಟ್ಕೊಂಡು ಅವನು ಕಾಮಿಡಿ ಮಾಡ್ತಾ ಇದ್ದಾರೆ, ಅವನು ಸುಮ್ಮನೆ ಬಿಡ್ಬಾರ್ದು. ನಡಿ ಹೋಗೋಣ. ಅಪ್ಪ, ನನ್ನ ಸಾಯಿಸ್ತಿರ್ತಾನ. ಹಲೋ, ಎಲ್ಲಿದ್ದೀರಾ? ಮೊದ್ಲು ನೀನ್ ಹೆಣ ಎಲ್ಲಿತ್ತು ಅಲ್ಲೇ ಇದ್ದೀನಿ. ಏನ್ ಆಟ ಆಡ್ತಾ ಇದ್ದೀರಾ? ನಮ್ಗೇನ್ ಬೇರೆ ಕೆಲಸ ಇಲ್ಲ ಅನ್ಕೊಂಡಿದ್ದೀರೇನ್ರಿ ನೀವು? ನಮ್ಮ ಅಣ್ಣ ನಡ್ಕೊಂಡ್ ಬಂದ ಕಾಲಲ್ಲಿ ಕಿಡಿ ಬರುತ್ತೆ, ಆ ಕಿಡಿಯಿಂದ ಬೆಂಕಿ ಹತ್ಕೊಳ್ಳುತ್ತೆ. ಅಂತದ್ರಲ್ಲಿ ನೀನ್ ಯಾವ ನಾಯಿನೋ? ಒಂದೇ ಒಂದ್ ಗರ್ಭ ಹುಟ್ಟಿದ್ರೆ ಬಾರಲ್ಲೇ. ಜಾಸ್ತಿ ಮಾತಾಡ್ತಾ ಇದ್ಯಾ ನೀನು? ಮಾತಾಡ್ತೀವಿ ಕಣ. ಏನು ಇವಾಗ ನೀನು ಪ್ಯಾಕೆಟ್ ಹಾಲೆ ಕುಡ್ದಿದ್ರೆ ನನ್ನ ಮಾತನ್ನ ನಾರ್ಮಲ್ ಆಗಿ ತಗೊಂಡು ಸಹಿಸ್ಕೊಂಡು ಉಗ್ದಿದ್ನ ಒರೆಸ್ಕೊಂಡು ಮುಚ್ಕೊಂಡು ಮನೆಗೆ ಹೋಗು. ಇಲ್ಲ ನಿನ್ನ ಸೊಂಟದ ಕೆಳಗೆ ಕಿಡ್ನಿನೇ ಇದ್ರೆ ಬಾರೋ, ನಾನಿರೋ ಲೊಕೇಶನ್ ಬಾರೋ ನೋಡ್ಕತೀನಿ.
ಬ್ರಿಟಿಷ್ ದಾಟ್ಕೊಂಡು ಹೋಗ್ತಾ ಇದ್ದ ಶತ್ರುನ ಮಿಸ್ಫೈರ್ ಮಾಡಿ ಕರಿತಾ ಇದೆಯಲ್ಲ ಕಣೋ ಬೇಡ. ನೀನು ಅಂದ್ರೇನು? ಏನು ನೀನ್ ಆವಾಗ್ಲೇ ಹಂಗೆ ಇನ್ನು ಈಗ ಕೇಳ್ಬೇಕಾ? ಹೌದಾ? ನೀನಂದ್ರೆ ಕಿಡಿ 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 ಕೃಷ್ಣ. ಯಾರ್ಲ ಅವನು ಸೊಂಟದ ಕೆಳಗೆ ಕಿಡ್ನಿ ಇದೆ ಬಾಂಧವನು. ಏಯ್ ನಿಂತ್ರೆ ನನ್ ಸೊಂಟದ ಹೈಟ್ ಇಲ್ಲ, ನನ್ ಸೊಂಟದ ಕೆಳಗಿರೋ ಕಿಡ್ನಿ ಬಗ್ಗೆ ಮಾತಾಡ್ತೀಯಾ? ಮರಿ ನಾನು ಹುಟ್ತಾನೆ ರೌಡಿ, ಇದ್ಯಾವುದು ಬೇಡ ಆರಾಮಾಗಿರೋಣ ಅಂತ ಸುಮ್ನೆ ಆಂಬುಲೆನ್ಸ್ ಓಡಿಸ್ಕೊಂಡು ಡ್ರೈವರ್ ಆಗಿದ್ದೀನಿ. ಅಂತದ್ರಲ್ಲಿ ನೀ ನನಗೆ ಸೊಂಟದ ಕೆಳಗೆ ಕಿಡ್ನಿ ಇದ್ರೆ ಬಾ ಅಂತೀಯ? ಯಾರ್ದವ್ನು ಎಷ್ಟೊಂದು ಬಿಲ್ಡಪ್ ಕೊಟ್ಟಿದ್ದು? ಯಾರ್ಗೆ? ನನ್ನೇ, ನಮ್ಮ ಅಣ್ಣನ್ನೇ ಒಪ್ಕೊಂಡೆ. ಏನು ನೀನು ಗಟ್ಟಿಗಿದ್ಯಾ ಅಂತ ಒಪ್ಕೊಂಡೆ. ನೀನು ಗಂಡಸೆ ಆಗಿದ್ರೆ, ನಿಮ್ಮ ಅಪ್ಪನ ಮಗನೇ ಆಗಿದ್ರೆ, ನಮ್ಮ ಅಣ್ಣ ಕಿಡಿ ಕೃಷ್ಣನ್ ಮುಟ್ಟ ಅಪ್ಪ ಅಮ್ಮ ನೋಡಕ್ ಒಳ್ಳೆ ಕತ್ಮುರ್ದಿರೋ ಕೋಳಿ ಇದ್ದಂಗ ಅವನೇ. ಇವನು ಕಿಡಿ ಕೃಷ್ಣನ? ಯಾವಾಗ ಹೇಳ್ತಿದ್ದ? ನಮ್ಮ ಅಣ್ಣ ಕಿಡಿ ಕೃಷ್ಣ ನಾಡ್ಕೊಂಡ್ ಬಂದ್ರೆ ಕಾಲಲ್ಲಿ ಕಿಡಿ ಬರುತ್ತಂತ ಇಡೀ ಊರ್ಗೆ ಗೊತ್ತು. ಅಂತದ್ರಲ್ಲಿ ನಿನ್ನೇನು ನಮ್ಮ ಅಣ್ಣ ಕಿಡಿ 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 ಕೃಷ್ಣ, ಕಿಡಿ 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 ಕಾಮಿಡಿ ಅಲ್ಲ? ಕಾಮಿಡಿ ಇರ ಅಣ್ಣ, ಎದ್ದೇಳೋಣ, ಹೋಗೋಣ, ಮಾತಾಡು. ನಾಲ್ಗೆನ ಎಳೆದು ಕೊಯ್ದು ಮಾತಾಡಂದ್ರೆ ಹೆಂಗೋ ಮಾತಾಡ್ಲಿ. ಮೂಗಲ್ ಮಾತಾಡೋಣ. ನೀನು ಕಿಡಿ ಕೃಷ್ಣ, ನೀನ್ ನೆರೆದು ಬಿಟ್ರೆ ಕಿಡಿ ಬಂದ್ಬಿಡುತ್ತೆ. ಇಲ್ಲ ನೋಡ, ಈ ಸಿಗರೇಟ್ ಹಚ್ತೀನಿ ಇವಾಗ. ನೀನು ಕಿಡಿಲಿ ನನಗೆ ಸಿಗರೇಟ್ ಹಚ್ಚ. ಅಣ್ಣ 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 ಎದ್ದೇಳಣ್ಣ. ಇದ್ಯಾವ್ದು ಅಲ್ಲಣ್ಣ. ಈಗ ಕುರಿ ಪ್ರತಾಪ ಅಂತವ್ರೆ, ಅವ್ರೇನು ಕುರಿನ? ನಮ್ಮಲ್ಲಿ ಹುಲಿ ಕಾರ್ತಿಕ ಅಂತವ್ರೆ, ಅವ್ರೇನು ಹುಲಿನ? ಅವೆಲ್ಲ ಹೆಸರನ್ನ ಸುಮ್ನೆ ಬಿಲ್ಡಪ್ ನನಗೆ ಯಪ್ಪ ಶಿವನೇ ಶಂಭು ಶಂಕರ. ಸುಮ್ನೆ ನಿಂತ್ಕೊಳ್ರ, ನಿಮಗ್ ಕೈ ಮುಗಿತೀನಿ. ನಾನಲ್ಲಿ ಮಾತಾಡ್ತಾ ಇಲ್ವಾ? ಸುಮ್ನೆ ನಿಂತ್ಕೊಳ್ಳಿ. ಅಣ್ಣ ನೀನ್ ಹೇಳ್ದೆ ಅಂತ ಸುಮ್ನೆ ಇದ್ದೀವಿ, ಇಲ್ಲಾಂದ್ರೆ ಇತ್ತು ಅವನ್ಗೆ. ವಿಧಿ ವಿಲಾಸವಿನಿದೇನಃ ಹುಡುಗರು ಬಿಟ್ಟು ಓಡಿಸ್ಬಿಟ್ಯಾ? ಅಣ್ಣ ಅವ್ ಬಚ್ಚ ನನ್ನ ಮಕ್ಳು ಹಾಲು ಕುಡಿಯೋ, ಅದಕ್ಕೇನು ಗೊತ್ತಾಗಲ್ಲ. ಸುಮ್ನೆ ನಿಂತ್ಕೊಳ್ರ. ನಮ್ಮ ಅಣ್ಣ ಯಾರು ಅಂತ ಗೊತ್ತು ತಾನೆ? ಕಿಡಿ 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 ಕೃಷ್ಣ. ನಾನು ಕಿಡಿ ನೋಡ್ಬೇಕು. ತೋರ್ಸು ಕಿಡಿ, ತೋರ್ಸು ತೋರ್ಸು. ಅಣ್ಣಂಗೆ ಅವಮಾನ ಮಾಡ್ತಾ ಇದ್ದಾನೆ ಕಣ. ಅಣ್ಣ ನೀನ್ ನಡಿಯಣ. ಆ ಹೆಸರನ್ನ ನಾನು ಮರ್ಯಾದೆ ಬಿಲ್ಡಪ್ ಇಟ್ಕೊಂಡಿರೋದು ಕಣ. ಅಣ್ಣ ಸುಮ್ನೆ ಕತೆ ಕಚ್ತಾವನೆ. ಈ ನನ್ ಮಗ ನಮ್ಗೆ ಆಪ್ ಇಡ್ತಾನೆ. ನಾವು ಕಿಡಿ ತೋರಿಸ್ತೀವಿ ಕಣ. ಬೇಡ ಕಣ್ರ, ಯಪ್ಪ ನಿಮ್ ತಮ್ಮ ಯವ್ವ, ಬೇಡ ಕಣ್ರ, ನಿಮ್ ಕೈ ಮುಗಿತೇನೆ. ನೀನು ಕಿಡಿ ಕೃಷ್ಣ ಮರಿ. ನನ್ನ ಫೀಲ್ಡ್ ಅಲ್ಲಿ ಇಂಥವ್ರನ್ನ ತುಂಬಾ ಜನ ನೋಡಿದ್ದೀನಿ. ನಾನು ನಿಮ್ಗಳಿಗೇನಾದ್ರು ನಾನು ನೋಡಿದ್ರೆ ನನ್ನ ಹೈಟ್ಗೆ ಮರ್ಯಾದೆ. ಅಣ್ಣ ದಯವಿಟ್ಟು ನನ್ನ ಪ್ರಾಣ ಉಳಿಸಿ, ದಯವಿಟ್ಟು. ಮುಚ್ಕೊಂಡ್ ಮಾಡಲ್ಲ ಸ್ಕಿಟ್ಟು. ನಂದು ಇವಾಗ ಎಕ್ಸಿಟ್ಟು. ಅಣ್ಣ ಅಂದ್ರೆ ಕಿಡಿ ಬರಲ್ಲ. ಕಿಡಿ ಬರಕ್ಕೆ ನಾನೇನು ಸೂಸರ್ ಬತ್ತಿ ಲೈಟ್ರು ಬೆಂಕಿ ಕಟ್ಟಿ ಏನೋ. ನೀವು ಶಿಷ್ಯಂದ್ರಲ್ಲ ಕಣೋ, ಟೆರರಿಸ್ಟ್ಗಳು. ಅಂದ್ರೆ ಕಿಡಿ ಬರುತ್ತೆ ಅಂತ ಇಷ್ಟ ದಿನ ನಮ್ಗೆ ಯಾಮಾರಿಸ್ತ. ಮೋಸ. ಅವ್ವ ನಾನು ಜೈಲಲ್ಲೇ ಚೆನ್ನಾಗಿದ್ನಲ್ಲ ಯವ್ವ. ಗದ್ದೆಲಿದ್ದ ಕಬ್ನ ತಂದು ಗಾಣ ಕೊಡ್ತಾ ಇದ್ದೀರಲ್ಲೋ. ಯಾವನಾದ್ರೂ ನಡ್ಕೊಂಡು ಹೋದ್ರೆ ಕಿಡಿ ಬರುತ್ತಾ? ಯಾವನಾದ್ರೂ ನಡ್ಕೊಂಡು ಹೋದ್ರೆ ಕಿಡಿ ಬರುತ್ತಾ? ಅಯ್ಯೋ, ಬಿಲ್ಡಪ್ಪಿಗೆ ಹೇಳಿರೋ ಕತೆನ ನಂಬ್ಕೊಂಡು ಸಾಯ್ತಾ ಇದ್ದೀರಲ್ಲೋ. ಇಲ್ಲಿ 3 ಜನ ನಿಂತ್ಕೊಂಡು ಏನೋ ಮಾಡ್ತಾ ಇದ್ದೀರಾ? ಒಂದ್ ಪ್ಯಾಕೆಟ್ ಮಾಲ್ ಇತ್ತು, ಸೇಲ್ ಮಾಡ್ತಾ ಇದ್ವಿ. ಅದೆಲ್ಲ ನಿಂಗೆ ಹಾಕಲೇ. ಎಷ್ಟು ಪ್ಯಾಕೆಟ್ ಸೇಲ್ ಮಾಡಿದ್ರಪ್ಪ? ಒಂದ್ 50 ಸೇಲ್ ಮಾಡ್ದ. ನಿಂಗೂ ಬೇಕಾದ್ರೆ ಹೇಳಿ ತರ್ಸ್ಕೊಡ್ತೀನಿ. ಸುಮ್ಮನೆ ಇರೋ. ನೀ ಸುಮ್ನೆ ಇರೋಣ. ಹೌದು, ಇದನ್ನೆಲ್ಲ ಬಿಟ್ಟು ಬೇರೆ ಇನ್ನೇನೇನ್ ಮಾಡ್ತೀರಾ? ಏನಿಲ್ಲ, ಈ ಒಂದ್ 5 ಜನ ಹುಡುಗಿರಿದಾರಲ್ಲ, ಎತ್ತಾಕೊಂಡೋಗಿ ಕೂಡಾಕಿ ದುಡ್ಡು ವಸೂಲ್ ಮಾಡ್ತೀವಿ. ಅವ್ನು ಯಾರಂತ ತಿಳ್ಕೊಂಡು ಮಾತಾಡ್ರು.
ಅವ್ನ್ ಯಾವನಾದ್ರೆ ನಿಂಗೇನ ಸುಮ್ನಿರಲೇ. ಸುಮ್ಮಿರಲ್ಲೇ ನಾನ್ ನಿಮ್ಮ ಅಣ್ಣ ಕಣೋ. ಲೇ ಅಣ್ಣ ಗೋಡೆ ಸುಣ್ಣ ಮೆತ್ತ ಅವ್ನ್ ಯಾವನು ಸಿಕ್ಕಾಪಟ್ಟೆ ಓದಿ ಮೆಂಟ್ಲಾಗ್ ಬಂದಿರೋನು. ಯಾವ ಮೆಂಟ್ಲು ಅಂತ ಹೇಳ್ತಾ ಇದೀಯಾ? ಗುರು ಏನ ನಿಂದು ಏನ್ ಇವಾಗ ನಿಂಗ್ ಬೇಕಾಗಿರೋ ಆನ್ಸರ್ ಸಿಕ್ತು ತಾನೆ, ಮುಚ್ಕೊಂಡ್ ಕಳ್ಸ್ಕೊ. ಹೌದು, ಇದಕ್ಕೆಲ್ಲ ಮಾಸ್ಟರ್ ಪ್ಲಾನ್ ಹಾಕೋನ್ ಯಾರು? ಇನ್ಯಾವನು? ನಮ್ಮ ಅಣ್ಣ ಕಿಡಿ ಕೃಷ್ಣ. ಲೇ ನೀವೇ ಎಲ್ಲ ಮಾತಾಡಿ ನನ್ನ ಹೆಸರು ಯಾಕೆ ತೋರಿಸ್ತಾ ಇದ್ದೀರಾ? ನಿನ್ನ ಹೆಸರು ತೋರಿಸ್ತಾ ಇನ್ಯಾರನ್ನ ತೋರಿಸ್ಬೇಕು? ಅವ್ನ್ ತೋರಿಸ್ಬೇಕಾ ಇಲ್ಲ ಇವ್ನ್ ತೋರಿಸ್ಬೇಕಾ ಇಲ್ಲ ಇನ್ಯಾವನ್ನ ತೋರಿಸ್ಬೇಕಾ? ಕಿಡಿ ಕೃಷ್ಣ ಅಂದ್ರೆ ಯಾರು? ನಾನು. ಮತ್ ನಿನ್ನೆ ತೋರ್ಸೋದು. ಏನೋ ಯೋಚನೆ ಮಾಡ್ತಿದ್ಯಾ? ಪೊಲೀಸ್ ಕರ್ಸ್ತ್ಯಾ? ಕರ್ಸಲೇ ಕರ್ಸು. ಕಂಟ್ರೋಲ್ ರೂಮ್. ಲೇ ಕಂಟ್ರೋಲ್ ಆಗ್ದಿರ ಕೇಳ್ತಿರೋದು. ಕರ್ಸೋ ಪೊಲೀಸು. ಅವ್ರೆಲ್ಲ ಮುಗ್ದಾದ್ಮೇಲೆ ಬರ್ತಾರೆ, ನಮ್ಮ ಅಣ್ಣ ನೇತಾಕೊಂಡು ಹೋಗ್ತಾರೆ, ಏರೋಪ್ಲೇನ್ ಹತ್ತಿಸ್ತಾರೆ, ಇಡ್ತಾರೆ. ಅಷ್ಟೇ ತಾನೇ? ಇಲ್ಲದೇನೆ ನೀನೇ ಕೊಡ್ತಾ ಇದ್ದಿಲ್ಲ. ನೀನ್ ಸುಮ್ನೆ ಇರೋಣ. ನಮ್ಮ ಅಣ್ಣ ಒಂದ್ ಮಾತು ಹೇಳ್ತಿದ್ದ ಗೊತ್ತಾ ನಿಂಗೆ? ಏನು? ನಾನೇ ಹೇಳಿದ್ದೆ. ಹೇಳಿದ್ದೆ, ಪೊಲೀಸ್ ಅಂದ್ರೆ ಜೇನ್ ಗೂಡಿದ್ದಾಗೆ, ಕಲ್ಲು ಹೊಡೆದ್ರೆ ಮಾತ್ರ ಬರೋದು ಅಂತ. ಕರ್ಸಲೇ. ಕರ್ಸೋದೇನೋ ಬಂತು, ಈ ಕರ್ನಾಟಕ ಪೊಲೀಸು ನಿಮ್ ಎದುರುಗಡೆ ಬಂದು ನಿಂತು ಅರ್ಧ ಗಂಟೆ ಆಯ್ತು. ನಿಲ್ಲಿಸ್ಬಿಡ್ಬೇಕು, ಇಲ್ಲಿಗೆ ಎಲ್ಲಾನು ನಿಲ್ಲಿಸ್ಬಿಡ್ಬೇಕು. ಇವತ್ತೇ ಕೊನೆ. ನೀವೆಲ್ಲ ಮಾತಾಡಿರೋದು ಇದ್ರಲ್ಲಿ ರೆಕಾರ್ಡ್ ಆಗಿದೆ. ಮಿಸ್ಟರ್ ಕಿಡಿ ಕೃಷ್ಣ ಸರ್, ಯುವರ್ ಅಂಡರ್ ಅರೆಸ್ಟ್. ಲೇ ತೊಟ್ಲಲ್ಲಿ ಮಲಗಿದ್ದ ಮಗುನ ಕೆಳಗಡೆ ಕೆಡಿ ಬೆಂಕಿ ಹಚ್ಚಿಬಿಟ್ರಲ್ಲ. ಚೆನ್ನಾಗಿದ್ದ ಮೈನ ಕೆರೆದು ಗಾಯ ಮಾಡ್ಬಿಟ್ರಲ್ಲ. ಅಣ್ಣ ನೀನೇನ್ ಟೆನ್ಷನ್ ತಗೋಬೇಡ, ಇವತ್ತೇ ರಿಲೀಸ್ ಮಾಡ್ತೀನಿ. ಹಲೋ ನೋಡಿ, ಇವತ್ತು ಫೆಬ್ರವರಿ 29, ನಮ್ಮ ಅಣ್ಣ ಇವತ್ತೇ ರಿಲೀಸ್ ಆಗ್ಬೇಕು. ಅವನ್ಗೊಂದು ಆದಷ್ಟು ಬೇಗ ಬೇಲ್ ರೆಡಿ ಮಾಡಿ. ನೋಡಿ, ಅಣ್ಣ ಫೆಬ್ರವರಿ 29ಕ್ಕೆ ಅಂದರ್ ಆಗಿದ್ದು ಫೆಬ್ರವರಿ 29ಕ್ಕೆ ಬಾಹರ್ ಆಗೋದು ಅಂತ ವರ್ಲ್ಡ್ ರೆಕಾರ್ಡ್ ಆಗ್ಬೇಕು. ಬೇಗ ಬೇಲ್ ರೆಡಿ ಮಾಡ್ರ. ಏನಂದ್ರಪ್ಪ? ಇವತ್ತೇ ಫೆಬ್ರವರಿ 29ಕ್ಕೆ ಅಣ್ಣ ರಿಲೀಸ್ ಆಗೇ ಆಗ್ತಾನೆ ಅಂದ್ರು. ಚಿನ್ನ, ಸ್ವಲ್ಪ ಟೈಮ್ ಎಷ್ಟು ಅಂತ ನೋಡ್ತೀಯಾ? ಮಧ್ಯರಾತ್ರಿ 12 ಗಂಟೆ. ಇವತ್ತು ಮಾರ್ಚ್ 1, ಇನ್ನು ಫೆಬ್ರವರಿ 29 ಬರೋದು ಇನ್ನು 4 ವರ್ಷ ಆದ್ಮೇಲೆ.